ಆದಿ ಕರ್ನಾಟಕ ಇದ್ದಾರೆ, ಆದಿ ದ್ರಾವಿಡ ಇದ್ದಾರೆ, ಆದಿ ಆಂಧ್ರ ಇದ್ದಾರೆ. ಇವರಿಗೆ ತಾರತಮ್ಯ ಇಲ್ಲದೆ ಇವರಿಗೆ ಸರ್ಕಾರದ ಸವಲತ್ತು ಮುಟ್ತಾ ಇದೆಯಾ ಇಲ್ವಾ? ಇನ್ನು ಯಾವುದಾದ್ರೂ ಅಕಸ್ಮಾತ್ ಅದ್ರ ಕೆಳಗಡೆ ನೀವು ಸಬ್ ಕಾಸ್ಟ್ ಬಂದರೂ ಕೂಡ ಮೆನ್ಷನ್ ಮಾಡಿ, ಸೊ ದಟ್ ನಮಗೆ 50 ವರ್ಷಗಳಿಂದ ವೀಕರ್ ಸೆಕ್ಷನ್ದು, ತುಂಬ ವೀಕರ್, ಸೋಷಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಯಾರಿದ್ದೀರಾ ಅವ್ರದ್ದು ನಮಗೆ ಜನಸಂಖ್ಯೆ ಗೊತ್ತಿಲ್ಲ. ಜನಸಂಖ್ಯೆ ಆಧಾರವಾಗಿ ನಿಮ್ಮನ್ನು ಎಜುಕೇಷನಲ್ಲಿ, ಸೋಷಿಯಲಿ, ಎಕನಾಮಿಕಲಿ ನಿಮ್ಮನ್ನು ಸ್ಟ್ರೆಂಥನ್ ಮಾಡೋಣ ಅಂದರೂ ನಮಗೇನೂ ಮಾಹಿತಿ ಇಲ್ಲ, ಸರ್ಕಾರದಲ್ಲಿ ಮಾಹಿತಿ ಇಲ್ಲ. ನೀವು ಇವತ್ತು ನಿಮ್ಮ ಪೇರೆಂಟ್ಸ್ನ ಕೇಳಿ, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ನ ಕೇಳಿ, ಮೂಲ ಏನು ಅನ್ನೋವಂಥದ್ದನ್ನು ಮೆನ್ಷನ್ ಮಾಡಿದಾಗ, ಟೀಚರ್ ಸೆನ್ಸಸ್ ಬಂದಾಗ ಅವ್ರ ಜೊತೆ ನೀವು ಸಹಕರಿಸಿದಾಗ ಮಾತ್ರ ಸರ್ಕಾರಕ್ಕೆ ನಿಖರವಾಗಿರುವಂಥ ಮಾಹಿತಿ ಸಿಗುತ್ತೆ. ಅಂದರೆ ನೀವು ಕೊಡೋ ಸ್ಟ್ಯಾಟಿಸ್ಟಿಕ್ಸು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ಅತ್ತೆ ಇರ್ತಾರೆ, ನಿಮ್ಮ ಅತ್ತೆಗೆ ನಿಮ್ಮ ಪೇರೆಂಟ್ಸ್ ಏನಂತ ನಿಮ್ಮನ್ನು ಇದು ಮಾಡ್ತಾಯಿದ್ರು, ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹುಡುಕಿದ್ರೆ ಎಲ್ಲರ ಹತ್ರನೂ ಇದೆ. ಯಾಕಂದರೆ ಬೆಮೆಲಲ್ಲಿ ಕೆಲಸ ಮಾಡುವಾಗ ಒಂದು ಸರ್ಟಿಫಿಕೇಟ್ ಇಟ್ಕೊಂಡೇ ಇದ್ದಾರೆ, ಅವ್ರ ಪೇರೆಂಟ್ಸ್ದು ಒಂದು ಸರ್ಟಿಫಿಕೇಟ್ ಇದೆ, ಏನಿಲ್ಲ ಅಂದರೂ ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ. 2nd ಸ್ಟ್ಯಾಂಡರ್ಡ್ ಓದಲಿ, 5th ಸ್ಟ್ಯಾಂಡರ್ಡ್ ಹೋಗಲಿ, ಎಜುಕೇಷನ್ ಅಲ್ಲ, ಸರ್ಟಿಫಿಕೇಟ್ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಅದನ್ನು ನೋಡಿ, ಅದು ನಿಮ್ಮ ಇಡೀ ಫ್ಯಾಮಿಲಿಗೆ ಒಂದು ನೀವು ಅಸೆಟ್ಸ್ ಕೊಟ್ಟಂಗೆ. ನಿಮ್ಮ ಸರ್ಟಿಫಿಕೇಟು ಅಥವಾ ನೀವು ಮೆನ್ಷನ್ ಮಾಡ್ಕೊಳ್ಳೋದ್ರಿಂದ ನೀವು ಅವ್ರಿಗೊಂದು ಮುಂದೆ ಫ್ಯೂಚರಲ್ಲಿ ನೀವು ಅವರಿಗೆ ಸೇಫ್ಟಿ ಮೆಷರ್ಸ್ ಕೊಟ್ಟಂಗೆ. ಈಗ ಗೌರ್ಮೆಂಟ್ ಬೆನಿಫಿಟ್ಸ್ ಕೊಡೋ ಥರ ಅಷ್ಟೇ, ಗೌರ್ಮೆಂಟ್ ಬೆನಿಫಿಟ್ಸ್ ಕೊಡೋದಕ್ಕೋಸ್ಕರ ಮಾತ್ರ ನೀವು ಇದು ಗೌರ್ಮೆಂಟ್ ಇವತ್ತು 10% ಬೆನಿಫಿಟ್ ಕೊಡ್ತಾ ಇದೆ, ನಾಳೆ 50% ಬೆನಿಫಿಟ್ ಕೊಡ್ಬೋದು. ನಿಖರವಾಗಿರೋ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಾಗ, ಅಂದರೆ ಕರೆಕ್ಟಾಗಿ ಅಕ್ಯುರೇಟ್ ಆಗಿರೋ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಾಗ ಇನ್ನೂ ಜಾಸ್ತಿ ನಿಮಗೆ ಬೆನಿಫಿಟ್ಸು ಸಿಗ್ಬೋದು. ನಿಮ್ಮ ಮಕ್ಕಳೆಲ್ಲೋ ಓದ್ತಾ ಇರ್ತಾರೆ, ಎಜುಕೇಷನ್ ಸಿಸ್ಟಮ್ನ ಫ್ರೀ ಮಾಡ್ಬೋದು. ಕ್ವಾಲಿಫಿಕೇಷನ್ ಎಷ್ಟು ಹೈ ಲೆವೆಲ್ ಆಗೋವರೆಗೂ ಕೂಡ ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನುವಂಥದ್ರ ಬಗ್ಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಅಂಥ ಬೆಸ್ಟ್ ಸ್ಟ್ಯಾಂಡ್ಸೇ ತಗೋತಾರೆ ಗೌರ್ಮೆಂಟ್. ಅರ್ಥ ಆಯ್ತಾ? ಆ ಒಂದು ಕನ್ಸರ್ನಿಂದನೇ ಇವೆಲ್ಲ ಮಾಡ್ತಾ ಇರೋದು. ಏನೆಲ್ಲ ಸರ್ಕಾರದ್ದು ಈ ಸೆನ್ಸಸ್ದು ಉದ್ದೇಶ ಏನಂದರೆ, ಮೇನ್ ಉದ್ದೇಶ ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋವರೆಗೂ ಕೂಡ ನಿಮ್ಮನ್ನು ಸೋಷಿಯಲಿ, ಎಕನಾಮಿಕಲಿ ನಾವು ಸ್ಟ್ರೆಂಥನ್ ಮಾಡೋಕ್ಕಾಗಲ್ಲ ಅಂತ ಒಂದು ಸರ್ಕಾರದ ಒಂದು ಪರಿಕಲ್ಪನೆ, ದೂರದೃಷ್ಟಿ. ಅರ್ಥ ಆಯ್ತಾ? ಇವ್ರು ವೀಕರ್ ಸೆಕ್ಷನ್ ಅಂತ ಅಂದ್ಬಿಟ್ಟು ನಿಮಗೆ ಲೇಬಲ್ ಹಾಕೋದಕ್ಕೋಸ್ಕರ ಅಲ್ಲ, ನಿಮ್ಮನ್ನು ಆಚೆ ಕರ್ಕೊಂಬರ್ಬೇಕು. ಈಗ 50 ಇಯರ್ಸ್ ಆಗಿದೆ, 70 ಇಯರ್ಸ್ ಆಗಿದೆ, ಇಂಡಿಪೆಂಡೆನ್ಸ್ ಆಗಿ ಕೂಡ ನೀವು ಹೆಂಗಿದ್ದೀರಾ, ನಿಮ್ಮ ಫ್ಯಾಮಿಲಿ ಹೇಗಿದೆ, ನೆಕ್ಸ್ಟ್ ಫ್ಯೂಚರ್ ಹೇಗಿರ್ತಾರೆ, ನಾವು ನಿಮ್ಮನ್ನು ಹೆಂಗೆ ಸ್ಟ್ರೆಂಥನ್ ಮಾಡೋದು, ಆ ಥರ ಒಂದು ದೃಷ್ಟಿಕೋನದಿಂದ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಆಮೇಲೆ ಎಲ್ಲೋ ಒಂದು ಕಡೆ ಕ್ರಿಶ್ಚಿಯನ್ ಅಂತ ಬರ್ಸೋಕ್ಕೆ ಯೋಚನೆ ಮಾಡ್ತಾ ಇರ್ತೀರ. ನಿಮ್ಮ ಮೂಲ ಜಾತಿ ಬರ್ಸಿ, ಅದು ನಿಮಗೆ ಬೆನಿಫಿಟ್ಸ್ ಕೊಡಲಿ. ನೀವು ಯಾವ ದೇವ್ರನ್ನಾದರೂ ಫಾಲೋ ಮಾಡಿ, ಅದ್ರ ಬಗ್ಗೆ ನಮ್ಗೆ ಏನೂ ವಿರೋಧ ಇಲ್ಲ. ಅರ್ಥ ಆಯ್ತಾ? ಯಾವ ದೇವ್ರನ್ನ ಪೂಜಿಸಿ, ಆರಾಧಿಸಿ, ನಮಗೇನೂ ಸಮಸ್ಯೆ ಇಲ್ಲ. ಮಕ್ಕಳಿಗೆ ಫ್ಯೂಚರಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರುವಂಥ ಎಜುಕೇಷನ್ ಸಿಗಬೇಕು ಅಂತಂದರೆ ನೀವು ಇವತ್ತು ಎಲ್ಲ ಕುತ್ಕೊಂಡು ಮಾತಾಡಿ, ಇನ್ನೂ ನಿಮಗೆ ಯಾರಾದರೂ ಇನ್ನೂ ಗೊತ್ತಿರೋರ ಬಗ್ಗೆ ತಿಳ್ಕೊಂಡು ಇಂಥದ್ದೆಲ್ಲ ಮಾಹಿತಿ ತಗೊಳ್ಳಿ. ಒಂದು ವೆಬ್ಸೈಟ್ ಕೂಡ ಇದೆ, ನೀವು ನಮಗೆ ಮಾಹಿತಿ ಕೊಡೋಕ್ಕಾಗಲಿಲ್ಲ ಅಂದರೂ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಿಮ್ಮ ಎಜುಕೇಟೆಡ್ ಇರುವಂಥ ಯಾವುದೇ ಮಗು ಅದಕ್ಕೆ ಫಿಲ್ ಮಾಡಿದ್ರೆ ಆಯಿತು, ಏನೇನು ಫಾರ್ಮ್ ಇರುತ್ತೆ ಅದಕ್ಕೆ ಅಪ್ಡೇಟ್ ಮಾಡಿದ್ರೆ ಆಯಿತು. ಟೀಚರ್ಸ್ಗೆ ಮಾಹಿತಿ ಕೊಡಬೇಕು ಅಂತಲ್ಲ, ಇವತ್ತು ವರ್ಕಿಂಗ್ ಇರ್ತಾರೆ, ಬೆಳಗ್ಗೆ 4 o'clock ಹೋಗೋರು, ನೈಟಲ್ಲಿ ಲೇಟಾಗಿ ಬರೋರು ಇದ್ದಾರೆ. ವೆಬ್ಸೈಟ್ 3 ಥರ ದಾರಿ ಮಾಡಿದ್ದಾರೆ. ಒಂದು ಟೀಚರ್ಸ್ ಮನೆಗೂ ಬರ್ತಾರೆ, ಇನ್ನೊಂದು ಆನ್ಲೈನ್ ಸರ್ವಿಸಸ್ ಇದೆ, ಇನ್ನೊಂದು ಕ್ಯಾಂಪು ಇರುತ್ತೆ, 18-19 ಕ್ಯಾಂಪ್. 3 ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಸಿಸ್ಟಮ್ನ ಉಪಯೋಗ ಮಾಡ್ಕೊಳ್ಳಿ. ಒಂದು ಸಿಸ್ಟಮ್, ಫಸ್ಟ್ ಸಿಸ್ಟಮ್ಮು ಎಲ್ಲ ಟೀಚರ್ಸು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇನ್ನೊಂದು ಸಿಸ್ಟಮ್ಮು ಕ್ಯಾಂಪ್ ಮಾಡ್ತಾರೆ, 3 days, 18, 19, 20, 21 ಆ ಥರ 5 days, 3 days ಕ್ಯಾಂಪ್ ಮಾಡ್ತಾರೆ. ಅದಾದಮೇಲೆ ಆನ್ಲೈನ್ ಸರ್ವಿಸಸ್ ಕೊಡ್ತಾರೆ ಇಷ್ಟು ದಿನ ಅಂತ. ಸೆಲ್ಫ್ ಆಗಿ ನೀವು ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಇಟ್ಕೊಂಡು ಡಿಕ್ಲೇರ್ ಮಾಡ್ಕೊಳ್ಳೋದು, ಸೆಲ್ಫ್ ಡಿಕ್ಲರೇಷನ್ ಅಂತ. ಅರ್ಥ ಆಯ್ತಾ? ಈ 3 ಸಿಸ್ಟಮ್ನ ನೀವು ಪಾರ್ಟಿಸಿಪೇಟ್ ಮಾಡಿ. ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಸರ್ಕಾರದ ಜೊತೆ. ನಿಮ್ಮ ಸೋಷಿಯಲ್ ಎಕನಾಮಿಕಲ್ ಕಂಡೀಷನ್ ಹೇಗಿದೆ, ಸೊ ಮುಂದೆ ಫ್ಯೂಚರಲ್ಲಿ ನಮಗಿಂತ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ ಸಿಗಬೇಕು ಅಂದರೆ ಸರ್ಕಾರಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀರಾ ಅಷ್ಟೇ. ಸ್ಟ್ಯಾಟಿಸ್ಟಿಕ್ಸ್, ನನ್ನ ಮನೆಯಲ್ಲಿ ಇಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ನನ್ನ ತಾತ ತಂದೆ ನಾವೆಲ್ಲ ಈ ಮೂಲ ಈ ಫ್ಯಾಮಿಲಿಯಿಂದ ಬಂದಿದ್ದೀವಿ, ಈ ಜನ್ರೇಷನ್ಸಿಂದ ಬಂದಿದ್ದೀವಿ ಅಷ್ಟೇ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಬೆನಿಫಿಟ್ಸ್ನ ಜಾಸ್ತಿ ಮಾಡ್ತಾರೆ ಬಂದರೆ, ಈಗ ಅಸಂಪ್ಷನ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದಾರೆ. ಆವಾಗ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ಕ್ಲಿಯರ್ ಆಗಿ, ಏನು ಮಾಡಬೇಕು, ಇನ್ನೇನು ಬೆಸ್ಟ್ ಮಾಡ್ಬೋದು. ಇಡೀ
ನಮ್ಮ ಕರ್ನಾಟಕದಲ್ಲಿ ಎಲ್ಲ ವೀಕರ್ ಸೆಕ್ಷನ್ಗೂ ಅದೇ ಥರ, ಕ್ರಿಶ್ಚಿಯನ್ಗೂ ಒಂದು ಮಾಡ್ತಾರೆ, ಮುಸ್ಲಿಮ್ಸ್ಗೂ ಒಂದು ಮಾಡ್ಬೋದು, ಎಲ್ಲ ವೀಕರ್ ಸೆಕ್ಷನ್ಗೂ ಮಾಡ್ತಾರೆ, ಮಾಡಬೇಕು ಕೂಡ, ಯಾರನ್ನೂ ಬಿಡಬಾರ್ದು ಅನ್ನೋ ಒಂದು ಕನ್ಸರ್ನ್. ಸಿಸ್ಟಮ್ನ ದಿ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ನ ಯಾವ ಥರ ಪ್ರೊವೈಡ್ ಮಾಡಬೇಕು ವೀಕರ್ ಸೆಕ್ಷನ್ಗೆ, ಎಜುಕೇಷನ್ ಸಿಸ್ಟಮ್ನ ಹೇಗೆ ಇಂಪ್ರೂವ್ ಮಾಡಬೇಕು, ನಿಮ್ಮ ಸೋಷಿಯಲ್ ಸಿಸ್ಟಮ್ ಹೇಗಿದೆ, ಎಕನಾಮಿಕಲ್ ಸಿಸ್ಟಮ್ ಹೇಗಿದೆ, ಸರ್ವೆ ಮಾಡಿದಾಗ ಕ್ಯಾಸ್ಟ್ ಸೆನ್ಸಸ್ ಸರ್ವೆ ಮಾಡಿದಾಗ ಗೊತ್ತಾಗಿರೋರು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಕೆಲವೊಂದೆಲ್ಲ ಕಾಸ್ಟ್ ಅವರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಿಮ್ಗೆ ಆ ಬೆನಿಫಿಟ್ಸ್ ಸಿಕ್ಕಿದೆಯಾ ಇಲ್ವಾ, ಬೆನಿಫಿಟ್ಸ್ ತಗೊಳ್ಳೋದ್ರಲ್ಲಿ ನೀವು ಇನ್ಎಫಿಷಿಯನ್ಸಿ ಆಗಿದೆಯಾ, ಅಥವಾ ಆ ಸಂದರ್ಭದಲ್ಲಿ ನಿಮ್ಮ ಪೇರೆಂಟ್ಸು ಎಜುಕೇಟೆಡ್ ಇಲ್ಲದೆ ನಿಮ್ಮದು ಇನ್ಫಾರ್ಮೇಷನ್ನ ಕೊಡೋವಾಗ ಫೇಲ್ಯೂರ್ ಆಗಿದ್ದಾರಾ, ಆ ಥರದ್ದು ಏನೇನೋ ಕಾರಣಗಳು 120 ರೀಸನ್ಸ್ ಇರ್ಬೋದು. ಅಥವಾ 50 ಇಯರ್ಸ್ ಹಿಂದೆ 1971 ಒಂದು ಸತಿ ಸೆನ್ಸಸ್ ಮಾಡಿದ್ದಾರೆ, ಆಮೇಲೆ 2011 ಕೂಡ ಸೆನ್ಸಸ್ ಮಾಡಿದ್ದಾರೆ. ಕ್ಯಾಸ್ಟ್ ಸೆನ್ಸಸ್ ಅಂದ್ಬಿಟ್ಟು ವೀಕರ್ ಸೆಕ್ಷನ್ಗೆ ಯಾವತ್ತೂ ಮಾಡಿಲ್ಲ. ವೀಕರ್ ಸೆಕ್ಷನ್ಗೆ ಪಾಸ್ಟ್ 50 ಇಯರ್ಸಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ 50 ಇಯರ್ಸಲ್ಲಿ ಒಂದು ಸತಿನೂ ಕ್ಯಾಸ್ಟ್ ಸೆನ್ಸಸ್ ಅಂತ ಅವರು ಸೋಷಲ್ ಎಕನಾಮಿಕಲ್ ಕಂಡೀಷನ್ ಅಂದರೆ ನಾವಿವತ್ತು ಸರ್ಕಾರ ಇವರಿಗೆ ಎಜುಕೇಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡಬೇಕು ಅಂತ ಇಷ್ಟೆಲ್ಲ ನಾವು ಸ್ಟ್ಯಾಂಡರ್ಡ್ ಡಿಸಿಷನ್ಸ್ ತೊಗೊತಾ ಇದ್ದೀವಿ, ಅದು ನಿಮಗೆ ಮುಟ್ತಾ ಇದೆಯಾ ಇಲ್ವಾ, ವೀಕರ್ ಸೆಕ್ಷನ್ ಇದರ ಬೆನಿಫಿಟ್ಸ್ನ ಚೆನ್ನಾಗಿ ತಗೊಂಡಿಲ್ಲ, ಕಾರಣ ಏನು, ಯಾಕೆ ಅಂದರೆ ಅವರಿಗೆ ಸೆನ್ಸಸ್ ಆಗಿದೆಯಾ, ಮತ್ತು ಅವರು ಎಲ್ಲಿದ್ದಾರೆ, ಅವ್ರ ಎಕನಾಮಿಕಲ್ ಸ್ಟೇಟಸ್ ಎಲ್ಲಿದೆ, ಈ ಒಂದು ರೀಸನ್ಸಿಂದ ಮತ್ತೆ ನಿಮಗೆ ನಿಮ್ಮ ರೈಟ್ಸ್ನ, ನಿಮ್ಮ ರೈಟ್ಸು, ನಿಮ್ಮ ಬೆನಿಫಿಟ್ಸು ಸರ್ಕಾರ ಮತ್ತು ಇನ್ನೇನೆಲ್ಲ ಜಾಗೃತಿಯಿಂದ ನಿಮಗೆ ಕೆಲವೊಂದು ಪ್ರೋಗ್ರಾಮ್ಸ್ನ ತರಬೇಕು ಅಂತಂದಾಗ ಸೆನ್ಸಸ್ ಅವಶ್ಯಕತೆ ಇದೆ. ಮೇಯ್ನಾಗಿ ವೀಕರ್ ಸೆಕ್ಷನ್, SC ST ವೀಕರ್ ಸೆಕ್ಷನ್ಗೆ 3 ಕಾಸ್ಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಏಕೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ. ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪೇರೆಂಟ್ಸು ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ನ ಕೇಳಿದಾಗ ಅವರು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ಹಾಕಿದ್ದಾರೆ, ತಾತ ಏನು ಹಾಕಿದ್ದಾರೆ, ತಂದೆ ಏನು ಹಾಕಿದ್ದಾರೆ, ನಾವೇನು ಹಾಕಬೇಕು, ಎಲ್ಲಾದರೂ ಮಿಸ್ ಆಯಿತಾ, ನಾವು ಸರಿಯಾಗಿ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸಬ್ ಕ್ಯಾಸ್ಟ್ 101 ಇರಲಿ 120 ಇರಲಿ, ಬಟ್ ಇಲ್ಲಿ ಮೇಯ್ನಾಗಿ ಅವ್ರು ಕೇಳ್ತಾ ಇರೋದು ಎಲ್ಲಿ ಅಂದರೆ ನಮ್ಮದು ಮೂಲ ಏನು ಅಂತಂದರೆ ಆದಿ ಕರ್ನಾಟಕ ಇದ್ದೀವ, ಆದಿ ದ್ರಾವಿಡಿಯನ್ಸ್, ನಮ್ಮನ್ನು ಫಸ್ಟ್ ದ್ರಾವಿಡಿಯನ್ಸ್ ಅಂತ ಇದ್ರು, ನಾವು ಆದಿ ದ್ರಾವಿಡಿಯನ್ಸ, ಆದಿ ಕರ್ನಾಟಕನ, ಇಲ್ಲ ಆಂಧ್ರದಿಂದ ಬಂದು ಆದಿ ದ್ರಾವಿಡನ, ಇದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ಬೆನಿಫಿಟ್ಸು ನೆಕ್ಸ್ಟ್ ಜನ್ರೇಷನ್ಸ್ಗೆ ಅದರ ಬೆನಿಫಿಟ್ಸ್ನ ನಾವು ಎಷ್ಟು ಇನ್ಕ್ರೀಸ್ ಮಾಡಬೇಕು, ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಮೇಲೆ ನಿಮಗೆ ಬೆನಿಫಿಟ್ಸ್ ಕೊಡಬೇಕು, ಅಥವಾ ಆ ಪಾಪ್ಯುಲೇಷನ್ ರೇಷಿಯೋ ಮೇಲೆ ಏನೇನೆಲ್ಲ ನಾವು ಕಾರ್ಯಕ್ರಮಗಳು ತಂದಾಗ, ಪ್ರೋಗ್ರಾಮ್ಸ್ನ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಇಂಪಾರ್ಟೆನ್ಸ್ ಏನಕ್ಕೆ ಕೊಡಬೇಕು, ಎಷ್ಟು ಆದ್ಯತೆ ಕೊಡಬೇಕು, ಯಾಕೆ ಎಕನಾಮಿಕಲ್ ಸ್ಟೇಟಸ್ ನೋಡ್ತಾ ಇದ್ದಾರೆ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ 50 ಇಯರ್ಸಲ್ಲಿ ಸುಧಾರಿಸಿದೆಯಾ ಇವ್ರ ಲೈಫು, ಬೆನಿಫಿಟ್ಸ್ ತಗೊಂಡಿದ್ದಾರಾ, ಎಜುಕೇಷನಲ್ಲಿ ಇಂಪ್ರೂವ್ ಆಗಿದ್ದಾರಾ, ಅವ್ರ ಮನೇಲಿ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರಾ, ಕ್ವಾಲಿಫೈಡ್ ಆಗಿದ್ದಾರಾ, ಆದರೆ ಅವರು ಎಕನಾಮಿಕಲ್ ಕಂಡೀಷನ್ ಹೇಗಿದೆ, ಸ್ಟೇಟಸ್ ಹೆಂಗಿದ್ದಾರೆ, ಅವ್ರ ಲೈಫ್ ಎಷ್ಟು ಇಂಪ್ರೂವ್ ಆಗಿದೆ, ಬಿಫೋರ್ ಇಂಡಿಪೆಂಡೆನ್ಸ್ ಹೆಂಗಿತ್ತು, ಆಫ್ಟರ್ ಇಂಡಿಪೆಂಡೆನ್ಸ್ ಹೆಂಗಿತ್ತು ಅನ್ನೋದ್ರದ್ದು ಗೊತ್ತಿಲ್ಲ. ಎಲ್ಲರದ್ದು ಮಾಡಲಿ, ಎಲ್ಲ ವೀಕರ್ ಸೆಕ್ಷನ್ದು ಮಾಡಲಿ. ಫಸ್ಟು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದರಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಡಿ, ಗೌರ್ಮೆಂಟ್ದು ಒಂದು ಕನ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಗೌರವದಿಂದ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಮುಂದೆ ಫ್ಯೂಚರಲ್ಲಿ ಗೌರ್ಮೆಂಟ್ದು ಏನು ಸ್ಟ್ಯಾಂಡ್ ಇರಬೇಕು, ಏನು ನ್ಯಾಯ ನಿಮಗೆ ಕೊಡಬೇಕು, ಏನು ರೆಸ್ಪೆಕ್ಟ್ ಸಿಗಬೇಕು, ನೆಕ್ಸ್ಟ್ ಜನ್ರೇಷನ್ಸ್ನ ಡೆವಲಪ್ ಮಾಡಬೇಕಂದ್ರೆ ಏನು ಕನ್ಸರ್ನಿಂದ ಯೋಚನೆ ಮಾಡಬೇಕಾಗತ್ತೆ. ಈ ಸೆನ್ಸಸ್ ಹೆಲ್ಪ್ ಮಾಡುತ್ತೆ. ಈ ಸೆನ್ಸಸ್ಸಲ್ಲಿ ಇಡೀ ಸ್ಟೇಟಲ್ಲಿ 65,000 ಟೀಚರ್ಸು ಸಮ್ಮರಲ್ಲಿ ಅವರು ಟೀಚಿಂಗ್ ಪ್ರೊಫೆಷನ್ ಮುಗಿದ ಮೇಲೆ, ಅದರ್ ದ್ಯಾನ್ ಟೀಚಿಂಗ್ ಪ್ರೊಫೆಷನ್ ಆದಮೇಲೆ ನಿಮಗೋಸ್ಕರ ಈ 20 ಡೇಸು 25 ಡೇಸ್ ಅವ್ರು ಇಡೀ ಟೈಮ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಸೆನ್ಸಸ್ಸಿಂದ ನಿಮ್ಗೆ ಇನ್ನೂ ನ್ಯಾಯ ಸಿಗುತ್ತೆ. ಇನ್ನು 20 ಇಯರ್ಸಲ್ಲಿ 50 ಇಯರ್ಸಲ್ಲಿ ಅದಾದಮೇಲೆ ಈ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ನ ಆ ಲಿಮಿಟ್ಸಲ್ಲಿ ನಾವು ಕೆಲಸ ಮಾಡ್ತಾರೆ. ಅದಾದಮೇಲೆ ಅದಕ್ಕೆ ಅಂತ ಸೂಪರ್ವೈಸರ್ಸ್ ಕೊಟ್ಟಿದ್ದಾರೆ. ಇಡೀ ನಮ್ಮ ಟೌನ್ 22 ಜನ ಸೂಪರ್ವೈಸರ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ KGF ತಾಲೂಕಲ್ಲೂ ಎಷ್ಟು ಜನ ಟೀಚಿಂಗ್ ಪ್ರೊಫೆಷನಲ್ಲಿದ್ದಾರೆ, ಅವ್ರನ್ನ ಈ ಕೆಲಸಕ್ಕೆ, ಇದೇ ಕೆಲಸಕ್ಕೆ ಅವ್ರ ಟೈಮ್ನ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ದ ಟೀಚರ್ಸ್. ಎಲ್ಲ ಟೀಚರ್ಸು ಕೂಡ ಈ ಸರ್ವೆಯಲ್ಲಿ ನಿಮಗೋಸ್ಕರ
ಪ್ರತಿಯೊಬ್ಬ ವೀಕರ್ ಸೆಕ್ಷನ್ಗೂ ನ್ಯಾಯ ಕೊಡಿಸ್ಬೇಕು ಅಂತ ಈ ಸರ್ವೆ ಸಿಸ್ಟಮ್ನ ಅರ್ಥ ಮಾಡಿಕೊಂಡು ಟ್ರೈನಿಂಗ್ ತೊಗೊಂಡು ಅವರು ಡಿಸ್ಟಿಕ್ ಲೆವೆಲಲ್ಲಿ ಎಲ್ಲ ತಾಲೂಕ್ ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಟ್ರೈನಿಂಗ್ ತೊಗೊಂಡು ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಖಂಡಿತ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದಿಸ್. ಅದಾದಮೇಲೆ ಇದ್ರ ಬೆನಿಫಿಟ್ಸ್ ನಿಮ್ಗಲ್ಲ, ನೆಕ್ಸ್ಟ್ ಜನ್ರೇಷನ್ಸ್ಗೆ ದಿಸ್ ವಿಲ್ ಬಿ ಎ ಅಸೆಟ್. ಗೌರ್ಮೆಂಟ್ ಯಾವಾಗೂ ಗೌರ್ಮೆಂಟಲ್ಲಿ ಇರೋವಂಥ ಬಜೆಟ್ನ 10 ರೂಪಾಯಿ ಇಟ್ಟರು, ಕ್ರೋರ್ಸ್ ಟುಗೆದರ್ ಇಟ್ಟರು, ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾರೆ ಯಾವ ರೀತಿ ಅವ್ರಿಗೆ ಒಂದು ಎಜುಕೇಷನ್ ಸಿಸ್ಟಮ್, ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಸ್ಟಮ್ ಕೊಟ್ಟಾಗ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡೋಕ್ಕಾಗತ್ತೆ. ವೀಕರ್ ಸೆಕ್ಷನ್ಗೆ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಸ್ಟಮ್. ಎಲ್ಲಿವರೆಗೂ ಫ್ರೀ ಎಜುಕೇಷನ್ನು, ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಟ್ಟಾಗ ಮಾತ್ರ ಇವ್ರನ್ನ ಕಷ್ಟಗಳಿಂದ ಆಚೆ ತರೋಕ್ಕಾಗತ್ತೆ. ಏನು ಬೇಕು, ಅವ್ರಿಗೇನು ಪರಿಸ್ಥಿತಿಯಲ್ಲಿದ್ದಾರೆ ಎಲ್ಲನೂ ಮಾಹಿತಿ ಇಟ್ಕೋತಾರೆ. ಸೊ ನೀವೆಲ್ಲರೂ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಅವ್ರು ಬರೋವಾಗ ಟೀಚರ್ಸ್ ಬಂದಾಗ ರೆಸ್ಪೆಕ್ಟ್ ಕೊಟ್ಟು ಏನಿದೆ ರೈಟ್ ಇನ್ಫಾರ್ಮೇಷನ್ನ ಕೊಡಿ. ನೀವು ಕೊಡೋ ರೈಟ್ ಇನ್ಫಾರ್ಮೇಷನ್ ನಾಳೆ ನೆಕ್ಸ್ಟ್ ಜನ್ರೇಷನ್ಸ್ಗೆ ಅದು ಒಂದು ಫ್ರೂಟ್ಫುಲ್ ಆಗುತ್ತೆ. ಅಂದರೆ ನೀವು ಅವರಿಗೆ ಸರ್ಕಾರದ ಬೆನಿಫಿಟ್ಸ್ನ ಕೊಡಿಸ್ದಂಗೆ ಆಗುತ್ತೆ ನಿಮ್ಮ ಮಕ್ಕಳಿಗೆ ಅಷ್ಟೇ. ಅದಕ್ಕೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಇನ್ನೇನಾದರೂ ಇನ್ಫಾರ್ಮೇಷನ್ ಮರ್ತೋಗಿದ್ರೆ ನೀವು ಶೇರ್ ಮಾಡಿ. ಏನು ಬೇಕು ಡಾಕ್ಯುಮೆಂಟ್ಸ್ ನಿಮಗಿಂತ ಜಾಸ್ತಿ ಅವ್ರು ಹೇಳ್ತಾರೆ. ಕರ್ನಾಟಕಾದ್ಯಂತ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಕೈಗೊಂಡಿದ್ದೀವಿ 2025. ಇದರಲ್ಲಿ ಮೇ 5ರಿಂದ ಮತ್ತು 17ರವರೆಗೂ ನಾವು ಈ ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ವಿ. ಈ ಸಮೀಕ್ಷೆಯಲ್ಲಿ ಮಾಡಬೇಕಾಗಿರೋದು ಜನ ಇಷ್ಟೇ. ನಾವು KGF ತಾಲೂಕಿನಲ್ಲಿ 221 ಎನ್ಯುಮರೇಟರ್ಸ್ನ ತೊಗೊಂಡಿದ್ದೀವಿ. ಅದರಲ್ಲಿ 22 ಜನ ಸೂಪರ್ವೈಸರ್ಸ್ ಇದ್ದಾರೆ. ಸೊ 6 ಜನ ಮಾಸ್ಟರ್ ಟ್ರೈನಿಂಗ್ಸ್ ಇದ್ದಾರೆ. ಅದರಲ್ಲಿ ಒಬ್ಬ ಟೆಕ್ನಿಕಲ್ ಯಾಕಂದರೆ ಇದನ್ನು ಒಂದು ಮೊಬೈಲ್ ಆ್ಯಪಲ್ಲಿ ನಾವು ಮಾಡ್ತಾಯಿದ್ವಿ. ಈ ಒಂದು ಸಮೀಕ್ಷೆಯನ್ನು ಮೊಬೈಲ್ ಆ್ಯಪಲ್ಲಿ ಮಾಡ್ತಾ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಕಂಡು ಬಂದಲ್ಲಿ ಆ ಟೆಕ್ನಿಕಲ್ ಇಶ್ಯೂಸ್ ಯಾರಾದರೂ ನಮ್ಗೆ ಈ ಥರ ಇಶ್ಯೂಸ್ ಇದೆ ಅಂತ ಹೇಳಿದಾಗ ಆ ಟೆಕ್ನಿಕಲ್ ಇಶ್ಯೂಸನ್ನು ಸಾಲ್ವ್ ಮಾಡಲಿಕ್ಕೂ ಒಬ್ಬ ಮಾಸ್ಟರ್ ಟ್ರೈನಿಂಗ್ ಇರ್ತಾರೆ. ಸೊ ಈಗ ನಾವು ಒಂದು ಎನ್ಯುಮರೇಟರ್ಸ್ನ ಒಂದು ಬೂತ್ ಲೆವೆಲ್, ಅಂದರೆ ನಾವು ಏನು ಎಲೆಕ್ಷನ್ನಲ್ಲಿ ಒಂದು ಬೂತ್ಗಳಂತ ಮಾಡಿದ್ದೀವೋ ಆ ಬೂತ್ ವೈಸ್ ಒಬ್ಬೊಬ್ಬ ಎನ್ಯುಮರೇಟರ್ಸ್ನ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಆ ಎನ್ಯುಮರೇಟರ್ಸು ಪ್ರತಿದಿನ ಅಂದರೆ 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಮನೆ ಸಮೀಕ್ಷೆ ಕೈಗೊಳ್ಳಿಕ್ಕೆ ಹೋಗ್ತಾರೆ. ಅಂದರೆ ಆ ಬೂತಲ್ಲಿ ಎಷ್ಟು ಮನೆಗಳಿರುತ್ತೆ, ಒಂದು 400 ಮನೆ ಇರ್ಬೋದು, 200 ಮನೆ ಇರ್ಬೋದು, 100 ಮನೆ ಇರ್ಬೋದು, ಅಷ್ಟೂ ಮನೆಗಳನ್ನ ಸರ್ವೆ ಕೈಗೊಳ್ತೇವೆ. ಆ ಸರ್ವೆ ಕೈಗೊಂಡಾಗ ಎಲ್ಲ ಮನೆಗಳು ನಾವು ಯಾಕೆ ಮಾಡ್ತೀವಿ ಅಂತಂದರೆ ನಮಗೆ ಈ ಮನೆಯಲ್ಲಿ ಪರಿಶಿಷ್ಟ ಜಾತಿ ಇದ್ದಾರೆ, ಆ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಿರೋದಿಲ್ಲ. ಆ ಒಂದು ಉದ್ದೇಶದಿಂದ ಎಲ್ಲ ಮನೆಗಳ ಸಮೀಕ್ಷೆಯನ್ನು ನಾವು ಕೈಗೊಳ್ತೀವಿ. ಅದರಲ್ಲಿ ಪರಿಶಿಷ್ಟ ಜಾತಿ ಅಂತ ಯಾವ ಮನೆಯಲ್ಲಿ ಅವರು ಹೇಳ್ತಾರೋ ಅದು ನಮಗೆ 60 ಕಾಲಮ್ಸ್ ಇರುತ್ತೆ. ಅಷ್ಟೂ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಮೇಯ್ನು ನಾವು ಅವ್ರಿಗೆ ರೇಷನ್ ಕಾರ್ಡ್ ಇರುತ್ತೆ. ರೇಷನ್ ಕಾರ್ಡ್ ನಂಬರ್ ಕೊಟ್ಟ ತಕ್ಷಣ ನಾವು ಹಾಕಿದ ತಕ್ಷಣ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಆಟೋಮೆಟಿಕ್ಕು ರೇಷನ್ ಕಾರ್ಡು ಫೆಚ್ ಆಗುತ್ತೆ. ಅದರ ಮನೆಯಲ್ಲಿ 5 ಜನ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಅಷ್ಟೋ ಜನದ್ದು ವಿವರಗಳು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಇಲ್ಲ ಅಂತ ಅದಕ್ಕೆ ಮತ್ತೆ ಏನಾದರೂ ಒಂದು ಎರಡು ನಮ್ಮ ಹೆಸರನ್ನು ಬಿಟ್ಟಿರ್ತೀವಿ ರೇಷನ್ ಕಾರ್ಡಲ್ಲಿ. ಯಾಕಂತಂದರೆ ಹೊಸದಾಗಿ ಹುಟ್ಟಿರ್ತಾರೆ, ಅವ್ರನ್ನ ಸೇರಿಸ್ಕೊಂಡಿಲ್ಲ, ಮದುವೆ ಆಗಿ ಬಂದಿರ್ತಾರೆ, ಅವ್ರನ್ನ ಸೇರಿಸಿಲ್ಲ. ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಯಾರಾದರೂ ಸದಸ್ಯರು ಬಿಟ್ಟಿದ್ರು ಅದನ್ನು ಸೇರಿಸ್ಕೊಂಡು ಪ್ರತಿಯೊಬ್ಬರದ್ದು ಡೀಟೇಲ್ಸ್ನ ತೊಗೋತಾ ಬರ್ತೀವಿ. ಮುಖ್ಯವಾಗಿ ಇದರಲ್ಲಿ ಇಷ್ಟೇ, ನಾವು ಈ ಸಮೀಕ್ಷೆ ಏನಂತ ಮಾಡ್ತಾ ಇದ್ದೀವಿ ಅಂತಂದರೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಅಲ್ಲಿ 3 ಇರುತ್ತೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಿದೆ. ಇದು ಕಾಮನ್ ಆಗಿ ಎಲ್ಲ ಕಡೆನೂ ಈ ಕ್ಯಾಸ್ಟಸ್ ಇದೆ. ಆದರೆ ಅದರಲ್ಲಿ ಒಳ ಮೀಸಲಾತಿ ಅಂತ ಇದು ಬಂದಾಗ ಉಪಜಾತಿ ಬೇಕಾಗುತ್ತೆ. ಅಂದರೆ ಈಗ ಆದಿ ದ್ರಾವಿಡ ಇದ್ದಾರೆ, ಅವ್ರದ್ದು ಉಪಜಾತಿ ಯಾವುದು ಅಂತ ಅವ್ರು ಹೇಳಬೇಕು. 101 ಉಪಜಾತಿಗಳು ನಮ್ಮಲ್ಲಿ ಇರೋದ್ರಿಂದ ಆ ಉಪಜಾತಿಗಳು ಅಷ್ಟೂ ಆ ಮೊಬೈಲ್ ಆ್ಯಪಲ್ಲಿ ಇರುತ್ತೆ. ಅವ್ರು ಯಾವುದು ನಮ್ಮದು ಇಂಥ ಆದಿ ಕರ್ನಾಟಕದವರು ಇಂಥದ್ದು ನಮ್ಮದು ಉಪಜಾತಿ ಅಂತ ಅವ್ರು ಹೇಳಬೇಕಾಗುತ್ತೆ. ಆ ಒಂದು ಒಳ ಮೀಸಲಾತಿ ಸರ್ವೆ ಮಾಡಿ ಸಮೀಕ್ಷೆ ಮಾಡ್ತಾರೋದ್ರಿಂದ ಈ ಉಪಜಾತಿ ಅವ್ರು ಹೇಳಲೇಬೇಕಾದ್ರಿಂದ ಅದು ಹೇಳಿದಾಗ ಕಾಲಮ್ ಅದರಲ್ಲಿ ಇರುತ್ತೆ ನಮ್ಮಲ್ಲಿ. ನಾವು ಅವ್ರು ಯಾವುದೇ ಹೇಳ್ತಾರೆ ಉಪಜಾತಿ ಅದನ್ನು ನಾವು ಕ್ಲಿಕ್ ಮಾಡಿಕೊಂಡಾಗ ಅದು ಅಲ್ಲಿ ಕೂತ್ಕೊಳ್ಳುತ್ತೆ. ಈ ಥರ ಪ್ರತಿಯೊಬ್ಬರದ್ದು ಕುಟುಂಬದಲ್ಲಿ ಇರೋದನ್ನೆಲ್ಲ ನಾವು ಹೇಳ್ಕೊಂಡು ಹೋದಾಗ ಅದು ಕಂಪ್ಲೀಟ್ ಆಗುತ್ತೆ, ಒಂದು ದೃಢೀಕರಣ ಅಂತ ಆಗುತ್ತೆ. ಅಂದರೆ ನಾನು ಈ ಜಾತಿಯ ಈ ಉಪಜಾತಿಗೆ ಸೇರಿರುತ್ತೇನೆ ಅನ್ನೋದನ್ನು ನಾವು ಫೆಚ್ ಮಾಡಿಕೊಂಡು ಆ ಸರ್ವೆ ಕಂಪ್ಲೀಟ್ ಆಗುತ್ತೆ. ಸಾರ್ವಜನಿಕರಲ್ಲಿ ನಮ್ಮ ಮನವಿ ಇಷ್ಟೇ, ನಿಖರವಾಗಿ ನಾವು ಸರ್ವೆ ಸಮೀಕ್ಷೆಯನ್ನು ಮಾಡಬೇಕಾಗಿರೋದ್ರಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಿಖರವಾಗಿ ಮಾಡಬೇಕಾಗಿರೋದ್ರಿಂದ ಪ್ರತಿ ಮನೆಗೂ ನಮ್ಮ ಎನ್ಯುಮರೇಟರ್ಸು ಸರ್ವೆಗಂತ ಬಂದಾಗ ದಯವಿಟ್ಟು ನಿಮ್ಮ ಜಾತಿ ನಿಮ್ಮ ಉಪಜಾತಿ ಇವೆರಡನ್ನೂ ನೀವು ಸರ್ವೆ ನಮ್ಮ ಸಮೀಕ್ಷಕರಿಗೆ ಹೇಳಿದಲ್ಲಿ ಈ ಕೆಲಸ ನಾವೇನು ಸರ್ಕಾರದ ಯೋಜನೆ ಸರ್ವೆ ಮಾಡ್ತಾ ಇದ್ವು ಅದು ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ವಿ, ನಮ್ಮ ಎನ್ಯುಮರೇಟರ್ಸ್ ಬಂದಾಗ ನೀವು ಅವ್ರಿಗೆ ನಿಖರವಾದ ಮಾಹಿತಿ ಅವ್ರಿಗೆ ಏನು ಕೇಳ್ತಾರೋ ಆ ಮಾಹಿತಿಯನ್ನು ಕೊಟ್ಟು ಸಹಕರಿಸಿ ನಮ್ಮ KGF ತಾಲೂಕಿನಲ್ಲಿ ಸರಿಯಾಗಿ ಸಮೀಕ್ಷೆ ಆಗೋ ಥರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ಸಮೀಕ್ಷೆ ಆಗೋ ಥರ ನೋಡ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ.
ಇದ್ರ ಬಗ್ಗೆ ನಾವು ಮಾಸ್ಟರ್ ಟ್ರೈನೀಸ್ನ ನಾವು ಏನು ಇದರಲ್ಲಿ ಇದು ಮಾಡಿದ್ದೀವಿ, ಅದರಲ್ಲಿ ನರಸಿಂಹಮೂರ್ತಿ ಅವರು ಇದರಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ. ಅವರು ಒಂದು 2 ಮಾತನ್ನು ಇದ್ರ ಬಗ್ಗೆ ಹೇಳ್ತಾರೆ.